ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಪರಸಾಪುರ ಗ್ರಾಮದ ಸಮಾಜ ಸೇವಕರಾಗಿರುವಂತಹ ಸುರೇಶ್ ಪರಸಾಪುರ ಗೌಡ್ರು ಅವರು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಪಾದಯಾತ್ರೆ ಹೋಗುವವರಿಗೆ ವಿಶೇಷ ಪ್ರಸಾದ ಸೇವೆಯನ್ನ ಕೂಡ ಕಲ್ಪಿಸಿಕೊಡಲಾಗಿತ್ತು. ಅಂದ್ರೆ ಅವರಿಗೆ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಿಕೊಟ್ಟಿದ್ರು. ಕಳೆದಂತಹ 5 ವರ್ಷಗಳಿಂದ ಇವರು ಈ ಸೇವೆಯನ್ನ ಮಾಡ್ತಾ ಬಂದಿದ್ದಾರೆ. ಈಗ 6ನೇ ಬಾರಿಗೆ ಪ್ರಸಾದ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಹಾಗೂ ಶ್ರೀ ಮರಡಿ ಮಲ್ಲಿಕಾರ್ಜುನ ಸಂಸ್ಥಾನದ ಮಠದ ಬೀಜಸಪುರ ಪೂಜ್ಯ ಗುರುಗಳು ಹಾಗೂ ಊರಿನ ಮುಖಂಡರು, ನೂರಾರು ಭಕ್ತರು ಕೂಡ ಉಪಸ್ಥಿತರಿದ್ದರು. ಶ್ರೀ ಗುರುಭ್ಯೋ ನಮಃ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ಈ ಒಂದು 6ನೇ ವರ್ಷದ ಸತತ ಶ್ರೀಶೈಲ ಪಾದಯಾತ್ರಿಕರಿಗೆ ಪ್ರಸಾದದೊಳಗೆ ಮಹಾಪ್ರಸಾದವನ್ನು ಉಣಬಡಿಸತಕ್ಕಂಥ ಗೌಡೂರು ಫ್ಯಾಮ್ಲಿಯ ಪರಸಾಪುರ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಆರಾಧ್ಯ ದೈವವಾಗಿರ್ತಕ್ಕಂಥ ಭ್ರಮರಾಂಬ ಮರಡಿ ಮಲ್ಲಿಕಾರ್ಜುನ ಮೊದಲು ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಾಗನಟಿಗೆ ಪೂಜ್ಯರಲ್ಲಿಯೂ ಹಾಗೂ ನಮ್ಮ ಚಂದ್ರಶೇಖರಣ್ಣ ಮಾಗನೂರವರಲ್ಲಿ ಹಾಗೂ ಮಲ್ಲಮ್ಮಕ್ಕ ಅವರಲ್ಲಿ ಇನ್ನೇ ಅನೇಕ ಎಲ್ಲ ಸದ್ಭಕ್ತರಲ್ಲಿ ಪ್ರೇರಣೆ ಏನಪ್ಪ ಅಂದ್ರೆ ಯುವಕರ ಬಳಗ ಈ ಒಂದು ದಾಸೋಹದಾಗ ಸ್ಫೂರ್ತಿಯಾಗಿ ಏನಾದರೂ ದಾಸೋಹ ಮಾಡ್ಸಕತ್ತಾರಂದ್ರೆ ಅದು ನಮ್ಮ ಸುರೇಶ್ ಗೌಡ್ರು ಅಂತ ಹೇಳಕ್ಕೆ ಇಷ್ಟಪಡ್ಬೇಕಾಗ್ತೈತಿ. ಈ ಒಂದು ಶ್ರೀಶೈಲ ಪಾದಯಾತ್ರಿಕರಿಗೆ ಯಾವುದೇ ಒಂದು ಕುಂದು ಕೊರತೆ ಬರಲಾರ್ದಂಗೆ ಪ್ರಸಾದ ಆಗಲೇ ನಾವು ಬಳಸಿದ್ದೀವಿ. ಹುಗ್ಗಿ ಮಾಡ್ಸ್ಯಾರ, ಹಣ್ಣು ತಂದಾರ, ಬಾಳೆಹಣ್ಣು ತಂದಾರ, ದ್ರಾಕ್ಷಿ ತಂದಾರ, ಅಂಬ್ಲಿ ಮಾಡ್ಸ್ಯಾರ, ನುಚ್ಚು ಮಜ್ಜಿಗೆ ಮಾಡ್ಸ್ಯಾರ, ಸಾಂಬಾರು, ಅನ್ನ, ಅನೇಕ ರೀತಿ ಒಳಗೆ ಭಕ್ತರಿಗೆ ಬಿಸಿಲೇರಿ ಬಾಟ್ಲಿಯನ್ನು ಇಟ್ಕಿಸಿಂದ ಎಲ್ಲ ಭಕ್ತರಿಗೆ ಅನುಕೂಲ ಮಾಡ್ತಕ್ಕ ಕೆಲಸ ಪರಸಾಪುರ ಗ್ರಾಮದ ಗೌಡರು ಪರಂಪರೆ ಒಳಗೆ ಮಾಡ್ಕೊಂಡು ಬರಕತ್ತಾರ. ಅವರಿಗೆ ಭ್ರಮರಾಂಬ ಮರಡಿ ಮಲ್ಲಿಕಾರ್ಜುನ ಸದ್ಗುರುವಿನ ಆಶೀರ್ವಾದ ಸದಾಕಾಲ, ಯಲಲಿಂಗ ಆಶೀರ್ವಾದ, ಮೌನಯೋಗಿ ಆಶೀರ್ವಾದ ಸದಾಕಾಲ ಅವ್ರ ಮನೆತನಕ್ಕೆ ಇರಲ್ಲ ಅಂತ ಹೇಳುತ್ತಾ ನಾನು 2 ಮಾತು ವಿರಾಮ ಕೊಡ್ತೀನಿ. ಓಂ ಶಾಂತಿ ಶಿವಂ ಭಯಾತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.